ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ನಮ್ಮ ಕನ್ನಡ ನಾಡು ನುಡಿ ಜಲ ಅಂತಂದರೆ ನಮ್ಮ ಕನ್ನಡಿಗರು ಮುಂಚೂಣಿಯಲ್ಲಿರ್ತಾರೆ. ಸ್ನೇಹಿತರೆ, ಈ ಹಿಂದೆ ಕೆಲವು ದಿನಗಳ ಹಿಂದೆ ಏನು ಘಟನೆ ನಡೀತು, ದೌರ್ಜನ್ಯ ನಡೀತು ನಮ್ಮ KSRTC ಚಾಲಕನ ಮೇಲೆ. ಸೊ ಆ ವಿಚಾರಕ್ಕೋಸ್ಕರ ನಾಳೆ ಮಾರ್ಚ್ 22ನೇ ತಾರೀಕು ಬಂದ್ ಘೋಷಣೆ ಮಾಡಿದ್ದಾರೆ, ಕರ್ನಾಟಕ ಬಂದು. ಸ್ನೇಹಿತರೆ, ಕೆಲವು ಸಂಘಟನೆಗಳು ಇದಕ್ಕೆ ಒಮ್ಮತ ಸೂಚಿಸಿದ್ದಾರೆ, ಕೆಲವು ಸಂಘಟನೆಗಳು ಇದಕ್ಕೆ ಒಮ್ಮತ ಸೂಚಿಸಿಲ್ಲ. ಸೊ ಸ್ನೇಹಿತರೆ, ಪ್ರತಿಯೊಂದು ಸಂಘಟನೆಗಳು ಇದಕ್ಕೆ ಒಮ್ಮತದಿಂದ ಒಗ್ಗೂಡಿ ಬಂದ್ ಕರೆ ಚಾಲನೆ ಮಾಡಿದರೆ ಸಂತೋಷವಾಗಿರೋದು. ಸ್ನೇಹಿತರೆ, ಇರಲಿ, ಪರವಾಗಿಲ್ಲ. ಸ್ನೇಹಿತರೆ, ಈ ಥರ ಚಾಲಕನ ಮೇಲೆ ಅನ್ಯಾಯ ದೌರ್ಜನ್ಯ ನಡೆದಿರೋದನ್ನ ನಾನು ಖಂಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬ ಹೊರಗಡೆಯಿಂದ ಬರೋವಂಥ ಜನಗಳಿಗೆ ನಮ್ಮ ಬೆಂಗಳೂರಿನಲ್ಲಿ ಸ್ವಾಗತ ಕೋರಿ ಅವ್ರಿಗೆ ಕನ್ನಡ ಹೇಳಿಕೊಟ್ಟು ಇಲ್ಲಿ ನೆಲೆ ನಿಂತು ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿನ ಆಹಾರ ಗಾಳಿ ಪ್ರತಿಯೊಂದು ಸೇವನೆ ಮಾಡ್ತಾಯಿದ್ದಾರೆ. ನಮಗೆ ಋಣಿಯಾಗಿರಬೇಕು. ನಮ್ಮ ಚಾಲಕನ ಮೇಲೆ ಹಲ್ಲೆ ಮಾಡಿರೋದ್ರಿಂದ ನಮಗೆ ತುಂಬ ನೋವಾಗ್ತಿದೆ. ಸ್ನೇಹಿತರೆ, ಪ್ರತಿಯೊಬ್ಬ ಹೊರಗಡೆಯಿಂದ ಬಂದ ಜನಗಳಿಗೆ ನಾವು ಕನ್ನಡ ಹೇಳಿಕೊಟ್ಟು ಕನ್ನಡ ಕಲಿಸಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ ಚಾಲಕರು. ಇದನ್ನು ಅರ್ಥ ಮಾಡ್ಕೊಳ್ದೆ ಆ ಚಾಲಕನ ಮೇಲೆ ಹಲ್ಲೆ ಮಾಡಿರೋದು ಎಷ್ಟು ನೋಡಿ ವಿಪರೀತಕ್ಕೆ ಹೋಗಿದೆ. ನೋಡಿ, ನಮ್ಮ ಜನ ಎಷ್ಟು ಆದರದ ಮನಸ್ಸಿಂದ ಸ್ವಾಗತ ಮಾಡ್ತಾರೆ ಪ್ರತಿಯೊಬ್ಬರನ್ನು. ನೋಡಿ, ನಮ್ಮಲ್ಲಿ ಬಿಟ್ಕೊಂಡಿರೋದಕ್ಕೆ ನಾವು ಇವೆಲ್ಲ ಅನುಭವಿಸ್ಲೇಬೇಕು. ಸ್ನೇಹಿತರೆ, ನೋಡಿ, ನಮ್ಮ ಆಟೋದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಎಷ್ಟು ಜನ ಕನ್ನಡ ಗೊತ್ತಿಲ್ಲದಿರೋರಿಗೆ ಕನ್ನಡ ಹೇಳ್ಕೊಡೋವಂಥ ಪ್ರಯತ್ನ ಮಾಡಿರ್ತೀವಿ. ನಮ್ಮ ಹತ್ರ ಬಂದು ಕನ್ನಡ ಕಲ್ತಿರೋರು ಎಷ್ಟೊಂದು ಜನ ಇದ್ದಾರೆ. ಕನ್ನಡ ಹೇಳ್ಕೊಳಕ್ಕೆ ಹೋದರೆ ಏಯ್ ನೈ ನೈ ಕ್ಯಾರೇ ಅಂತೆಲ್ಲ ಹೇಳ್ತಾರೆ. ಅವ್ರ ಹತ್ರ ಆದ್ರೂ ಸಮಾಧಾನದಿಂದ ಸಹಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಇದೆಲ್ಲ ಕನ್ನಡ ಉಳ್ಸೋಕ್ಕೋಸ್ಕರ ಬೆಳೆಸೋಕ್ಕೋಸ್ಕರ ನಮ್ಮ ಚಾಲಕರು ಮಾಡ್ತಾ ಇರೋದು. ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅಂತ ಎಷ್ಟೋ ವರ್ಷದಿಂದ ನಮ್ಮ ಚಾಲಕರು ಹೋರಾಟ ಮಾಡ್ತಾಯಿದ್ದಾರೆ. ಇದೆಲ್ಲ ಕಣ್ಣು ಕಾಣ್ತಾ ಇಲ್ಲ ಸರ್ಕಾರಕ್ಕೆ. ಸ್ನೇಹಿತರೆ, ನಮ್ಮ ಸರ್ಕಾರ ಚೇಂಜ್ ಆಗಬೇಕು, ನಮ್ಮ ಸರ್ಕಾರ ಎತ್ತೆಚ್ಕೋಬೇಕು. ಹೀಗೆ ಬಿಟ್ಟರೆ ಮುಂದಕ್ಕೆ ದೊಡ್ಡ ಉಗ್ರ ಹೋರಾಟ ನಡಿಬೇಕಾಗತ್ತೆ. ಸ್ನೇಹಿತರೆ, ನಮ್ಮ ಸರ್ಕಾರ ಈಗಲೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಸ್ನೇಹಿತರೆ, ನೋಡಿ, ಧರ್ಮಸ್ಥಳದ ಆ ಸೌಜನ್ಯ ತಾಯಿ ಎಷ್ಟು ನೋವು ತಿಂದು ಸತ್ತಿದ್ದಾಳೆ. ಆ ತಾಯಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಸರ್ಕಾರ ಎತ್ತೆಚ್ಕೊಂಡು ನ್ಯಾಯ ಎಲ್ಲಿದೆ, ಸತ್ಯ ಎಲ್ಲಿದೆ, ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ, ಪ್ರತಿಯೊಬ್ಬ ಹೋರಾಟಗಾರನಿಗೂ ಒಂದು ಸರ್ಕಾರ ಬೆಂಬಲ ಕೊಟ್ಟರೆ ನ್ಯಾಯ ನೀತಿ ಉಳಿಯುತ್ತೆ, ಧರ್ಮ ಉಳಿಯುತ್ತೆ. ಇವಾಗ ನ್ಯಾಯ ನೀತಿ ಧರ್ಮ ಅಂತ ಹೋದರೆ ಕೆಲವು ಜನ ಎಲ್ಲಿ ಸಿಗತ್ತಪ್ಪ, ಅಂಗಡಿ ಎಲ್ಲಿದೆ, ಅಂಗಡೀಲಿ ಯಾವ ಅಂಗಡಿ ಸಿಗತ್ತೆ ಹೇಳಪ್ಪ, ಕೊಂಡ್ಕೊಬರ್ತೀನಿ ಅಂತ ಹೇಳ್ತಾರೆ. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮ ಕನ್ನಡ ಈಗ ನಶಿಸಿ ಹೋಗ್ತಾ ಇದೆ. ನಾವು ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು. ಅದು ನಮ್ಮ ಕರ್ತವ್ಯ. ಕನ್ನಡದಲ್ಲಿ ಹುಟ್ಟಿ ಬೆಳೆದಿರೋದಕ್ಕೋಸ್ಕರ ನಮ್ಮ ಕರ್ತವ್ಯ ಇದು. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಸ್ನೇಹಿತರೆ, ನಾನೇನಾದರೂ ಮಾತಾಡಿರೋದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ಕಮೆಂಟ್ ಮೂಲಕ ತಿಳಿಸಿ. ಸರ್ವರಿಗೂ ಒಳ್ಳೆಯದಾಗಲಿ. ಸರ್ವಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.